ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾಲತಿ ಅಮ್ಮ ತರುಣ್ ಸರ್ ಅವ್ರಿಗೆ ಅದಕ್ಕೆ ಹೋದಾಗ ಹೇಳ್ತಾ ಇದ್ರು, ನನ್ ಮಕ್ಕಳಿಗೆ ಮದುವೆ ಮಾಡ್ಬಿಟ್ರೆ ಸಾಕು ಅನ್ನುವಂಥದ್ದು. ತುಂಬಾ ಐ ಥಿಂಕ್ ಅದು ಗೋಲ್ಡನ್ ಗ್ಯಾಂಗ್ ಅಲ್ಲಿ ಗೋಲ್ಡನ್ ಗೋಲ್ಡನ್ ಗ್ಯಾಂಗ್ ಗಣೇಶ್ ಹೌದು, ಅವರು ಹೌದು, ಕರೆಕ್ಟ್ ಹೌದು, ಕರೆಕ್ಟ್ ಹೌದು. ತುಂಬಾ ಎಮೋಷನಲ್ ಮೂಮೆಂಟ್ ಆಗಿ ಹೇಳಿದ್ರು. ಸೊ ನೀವು ಮದುವೆ ಆಯ್ತು, ಅವ್ರು ಅನ್ಕೊಂಡಿರೋ ಹಾಗಿರುವಂತ ಸೊಸೆನೆ ನೀವು ಕಾಲಿಟ್ರಿ ಅವ್ರ ಮನೆಗೆ. ಮದುವೆ ಆಗಿ ಮನೆಗೆ ಹೋದ್ಮೇಲೆ ಮಾಲತಿ ಅಮ್ಮ ನಿಮ್ಗೆ ಫಸ್ಟ್ ಹೇಳಿರುವಂತ ಮಾತು ಏನು ಅಂತ? ಏನಿಲ್ಲ, ನಾವು ಫೋನಲ್ಲೂ ಮಾತಾಡ್ತಿದ್ವಿ. ಅವ್ರ ಫೋನಲ್ಲೂ ಒಂದೇ ಹೇಳಿದ್ರು, ಏನಿಲ್ಲ ಅಮ್ಮ, ನೀವಿಬ್ರು ಖುಷಿಯಲ್ಲಿರಿ. ನಾನು ಏನು ಕೇಳಲ್ಲ ನಿಮ್ಮಿಂದ. ಓನ್ಲಿ ಥಿಂಗ್ ಐ ವಾಂಟ್ ಇಸ್ ನೀನು ನನ್ ಮಗ, ನೀವಿಬ್ರು ಖುಷಿಯಲ್ಲಿದ್ರೆ ಅಷ್ಟೇ ಸಾಕು ನನ್ಗೆ. ಇದು ಬಿಟ್ಟು ನನ್ಗೆ ಇದೇ ನನ್ಗೆ ಹೇಳಿರೋದು ಅವ್ರು ಫಸ್ಟ್. ಯು ಬೋತ್ ಬಿ ಹ್ಯಾಪಿ. ನಿಮ್ಮಿಬ್ರು ಮಧ್ಯದಲ್ಲಿ ಜಗಳ ಇದು ಅದು ಏನು ಬರಬಾರದು. ಅಂಡ್ ಎವ್ರಿ ಡೇ ಸರ್, ನೀವ್ ನಂಬಲ್ಲ, ಎವ್ರಿ ಡೇ ನಮ್ಗೆ ಪ್ರೇ ಮಾಡ್ತಾರೆ ಅವರು. ರಾತ್ರಿ ಮಲ್ಗೋದ್ ಮುಂಚೆ ನಾವಿಬ್ರು ಖುಷಿಯಲ್ಲಿ ಇರ್ಬೇಕು, ನಮ್ಗೆ ಕೆಲಸ ಚೆನ್ನಾಗ್ ಆಗ್ಬೇಕು ಅಂತ ಎವ್ರಿ ನೈಟ್ ಶಿ ಪ್ರೇಸ್ ಫರ್ ಅಸ್. ಸೊ ಶಿ ಇಸ್ ಒನ್. ನಾನು ಆ ವಿಷಯದಲ್ಲೂ ತುಂಬಾ ಲಕ್ಕಿ. ಗಾಟ್ ಅ ವಂಡರ್ಫುಲ್ ಮದರ್ ಇನ್ ಲಾ. ಜನರಲಿ ಅತ್ತೆ ಸೊಸೆ ಪ್ರಾಬ್ಲಮ್ ಇದೆ ಅಂತ ಇರುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲೂ ಆಕ್ಚುಲಿ 1 month ಆದ್ಮೇಲೆ ನಮ್ಮಿಬ್ರದ್ದು ಬಂದಿತ್ತು, ಏನೋ ಜಗಳ ಐತಂತೆ ಇವ್ರಿಬ್ರದ್ದು ಅಂತ. ದಟ್ ವಾಸ್ ಆಲ್. ಇದು ನಮ್ಮಮ್ಮ ಜೊತೆ ಹೆಂಗಿರ್ತೀನೋ ನಮ್ಮ ಮನೇಲಿ, ಹಾಗೆ ಇವ್ರ ಜೊತೆ ಇದೆ. ಶಿ ಇಸ್ ಆಲ್ಸೋ ವೆರಿ ಕೂಲ್. ಮತ್ತೆ ಅವರು ಆರ್ಟಿಸ್ಟ್ ಆಗಿದ್ರಿಂದ ಅವರು ಅರ್ಥ ಮಾಡ್ಕೋತಾರೆ. ಮತ್ ನನ್ ಬಟ್ಟೆ ಹಾಕಿದ್ರೆ ಏನ್ ಹಾಕಿದ್ಯಾ ನೀನು, ಇದ್ ಚೆನ್ನಾಗ್ ಕಾಣಿಸುತ್ತೆ, ಇದ್ ಚೆನ್ನಾಗ್ ಕಾಣಲ್ಲ, ಅವರೇ ನನ್ಗೆ ಸಪೋರ್ಟ್ ಮಾಡ್ತಾರೆ. ಹೌದೌದು. ಸೊ ಫಸ್ಟ್ ಥಿಂಗ್ ಅವ್ರು ಒಂದೇ, ಇವತ್ತಿಗೂ ಅವ್ರು ಅದೇ ಹೇಳೋದು, ನೀವಿಬ್ರು ಖುಷಿಯಾಗಿರಿ, ಏನೇ ಆಗಿರ್ಲಿ ನೀವಿಬ್ರು ಖುಷಿಯಾಗಿರಿ. ಇನ್ನೊಂದ್ ಮಾತು ಹೇಳಿದ್ರಿ, ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು. ಒಂದಷ್ಟು ಜಗಳ ಆಯ್ತು ಅಂತಂದಾಗ ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ಸ್ಮಾರ್ಟ್ ಫೋನ್ ಜಗತ್ತನ್ನ ಯೂಸ್ ಮಾಡ್ತಿರೋದ್ರಿಂದ ಒಂದಷ್ಟು ನೋಡ್ತಾರೆ. ಅವ್ರೇನಾದ್ರು ಬಂದ್ ಮಾತಾಡಿದ್ದು? ಇಲ್ಲ ಸರ್, ನಾವ್ ನಗ್ತಾ ಇದ್ವಿ. ಅದನ್ನು ಎಂಜಾಯ್ ಮಾಡ್ತಿದ್ರಾ? ಅದನ್ನು ಅಯ್ಯೋ ನೋಡಿ ಅಮ್ಮ, ಈ ತರ ಏನೋ ಬಂದಿದೆ ಅಂತ ನಾವಿಬ್ರು. ಅದು ಅವ್ರಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಏನೋ ಈ ತರ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ ಅಂತ. ಅವ್ರ ಅಯ್ಯೋ ಇಲ್ಲ, ನಾವಿಬ್ರು ಮನೇಲಿ ಚೆನ್ನಾಗಿದ್ದೀವಿ. ಅದು ಬಿಟ್ರೆ ಮತ್ತೆ ಐ ಥಿಂಕ್ ನನ್ ಪ್ರೆಗ್ನೆನ್ಸಿದು ಇಷ್ಟು ಬಂತು. ಹೌದು, ಪ್ರೆಗ್ನೆನ್ಸಿದು ಇಷ್ಟು ಬಂದಿತ್ತು. ಅದ್ ನಾವು ಹೋಗಿರೋದು ವೆಟನರಿ ಹಾಸ್ಪಿಟಲ್, ಯಾವ್ದೋ ಒಂದು ವೆಟನರಿ ಹಾಸ್ಪಿಟಲ್ ಓಪನ್ ಮಾಡಕ್ ಹೋಗಿದ್ದು. ಅಲ್ಲಿ ಹೋಗಿತ್ತು, ಯಾರೋ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಪ್ರೆಗ್ನೆಂಟ್ ಅಂತ ಹಾಕಿದ್ದು. ಅದೊಂದಿದೆ. ಅದ್ ಮನೇಲಿ ಕುತ್ಕೊಂಡು ನಗ್ತೀವಿ ನಾವು, ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಈವನ್ ಲಾಸ್ಟ್ ಟೈಮ್ ನಾನು ಅಪಾರ್ಟ್ಮೆಂಟ್ ಅಲ್ಲೇ ನಾನು ಮೇಲೆ ಲಿಫ್ಟ್ ಅಲ್ಲಿ ಬಂದಾಗ ಕಂಗ್ರಾಚುಲೇಷನ್ಸ್ ಅಂದ್ರು. ನಾನು ಟಿವಿಯಲ್ಲಿ ನೋಡಿದೆ ಪ್ರೆಗ್ನೆಂಟ್ ಅಲ್ಲ ಅಂತ. ಬಟ್ ಅದನ್ನ ನಾವು ವಿ ಟೇಕ್ ಇಟ್ ವೆರಿ ಲೈಟ್ಲಿ ಸರ್. ಸಿ ಆಲ್ ದೀಸ್ ಆರ್ ಆಯ್ತು, ಅವ್ರಿಗೆ ಯಾರೋ ಹೇಳಿರ್ತಾರೆ, ಏನೋ ಬಂದಿರುತ್ತೆ, ಅದ್ ಮಾತಾಡ್ತಾರೆ, ದಟ್ಸ್ ಓಕೆ. ತುಂಬಾ ಲೈಟ್ ಆಗಿ ತಗೋತೀವಿ ನಾವು ಅದನ್ನ. ಅಂದ್ರೆ ಪ್ರತಿಯೊಂದು ಮೂಮೆಂಟ್ ಅಮ್ಮನ ಜೊತೆ ಎಂಜಾಯ್ ಮಾಡ್ತಿರ್ತಾರೆ. ವಿ ಎಂಜಾಯ್ ಇಬ್ರು ಕೂತ್ಕೊಂಡು. ಅಂದ್ರೆ ನನ್ಗೆ ನಮ್ಮಮ್ಮ ಇದ್ದಂಗೆ ಅವರು, ಫಾರ್ ಶೋರ್. ಸಖತ್ ಎಂಜಾಯ್ ಮಾಡ್ತೀವಿ ಇಬ್ರು. ಮತ್ತೆ ಇವ್ರು ಏನಾದ್ರು ಇವಾಗ ಲಾಸ್ಟ್ ಟೈಮ್ ದುಬೈ ಹೋದ್ರು, ಏನಾದ್ರು ಶ್ರೀಲಂಕಾ ಹೋದ್ರು ಆಟ ಆಡಕ್ಕೆ, ಕ್ರಿಕೆಟ್ ಇದಕ್ಕೆ, ಅವಾಗ ನಾವಿಬ್ರೇ ಇರ್ತೀವಿ ಮನೇಲಿ. ನಾವಿಬ್ರೇ ರಾತ್ರಿ ತನಕ ಕೂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತೀವಿ. ಅಂಡ್ ಮಾತಾಡ್ತಾ ಹೇಳಿದ್ರಿ ಪ್ರೆಗ್ನೆನ್ಸಿ ವಿಚಾರ. ಸೊ ಪ್ಲಾನಿಂಗ್ ಇದೆಯಾ ಅಥವಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಮಿನಿ ತರುಣ್ ಸುಧೀರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಇಲ್ಲ ಅಂತಂದ್ರೆ ಸೊನಾಲ್ ಅವ್ರನ್ನ? ಅದು ಗೊತ್ತಿಲ್ಲ, ಬಟ್ ನಾವಿಬ್ರು ಅದೇ ಸರ್, ಪ್ಲಾನಿಂಗ್ ಇದು ಅದು ಅಂತ ಏನಿಲ್ಲ. ವೆನ್ ಎವರ್ ಗಾಡ್ ಬ್ಲೆಸಸ್ ಅಸ್, ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.